ದೇಶದ ಮಹತ್ವದ ಅಭಿಯಾನ ಜನಗಣತಿ 2027 ಇಂದಿನಿಂದ ರಾಜ್ಯಾದ್ಯಂತ ಅಧಿಕೃತವಾಗಿ ಚಾಲನೆ ಪಡೆದಿದೆ. ಈಗಾಗಲೇ ಸ್ವಯಂ ಗಣತಿ ಅವಧಿ ಮುಕ್ತಾಯವಾಗಿದ್ದು, ಇಂದಿನಿಂದ ಗಣತಿದಾರರೇ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ. ಹಾಗಿದ್ರೆ ಈ ಜನಗಣತಿಯಲ್ಲಿ ಸಾರ್ವಜನಿಕರು ಯಾವೆಲ್ಲ ಮಾಹಿತಿಯನ್ನ ನೀಡಬೇಕು ಎಂಬುದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯಾದ್ಯಂತ ಆರಂಭವಾಯಿತು 2027ರ ಜನಗಣತಿ ಕಾರ್ಯ. ಬೆಂಗಳೂರಿನ 1.40 ಲಕ್ಷ ಕೋಟಿ ಜನರ ಮಾಹಿತಿ ಸಂಗ್ರಹಕ್ಕೆ ಜಿಬಿಎ ಮುಂದು. ಮಾಹಿತಿ ನೀಡಲು ನಿರಾಕರಿಸಿದರೆ 1948ರ ಜನಗಣತಿ ಕಾಯ್ದೆಯಡಿ ಕ್ರಮ. ಇಂದಿನಿಂದ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಕಾರ್ಯ ಆರಂಭಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 32 ಲಕ್ಷ ಮನೆಗಳಿದ್ದು 1,40,00,000ಕ್ಕೂ ಅಧಿಕ ಜನರ ಮಾಹಿತಿ ಕಲೆ ಹಾಕಲು ಜಿಬಿಎ ಸಜ್ಜಾಗಿದೆ. ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಗಣತಿದಾರರು ಬರಲಿದ್ದು, ಸಾರ್ವಜನಿಕರು ನಿಖರ ಮಾಹಿತಿ ನೀಡಿ ಸಹಕರಿಸಬೇಕು. ಒಂದು ವೇಳೆ ಮಾಹಿತಿ ನೀಡಲು ನಿರಾಕರಿಸಿದ್ರೆ ಜನಗಣತಿ ಕಾಯ್ದೆ 1948ರ ಪ್ರಕಾರ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಜಿಬಿಎ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ಎಚ್ಚರಿಕೆ ನೀಡಿದ್ದಾರೆ. ಈ ಜನಗಣತಿಯಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಜವಾಬ್ದಾರಿ ಪ್ರಾಧಿಕಾರ ಆಗಲಿ ಅಥವಾ ಕರ್ನಾಟಕ ಸರ್ಕಾರ ಆಗಲಿ ನಾವು ಮಾಡಿಲ್ಲ. ಇದು ನಮ್ಮ ಶಾಸನಬದ್ಧ ಜವಾಬ್ದಾರಿ. ಸೆನ್ಸಸ್ ಆಕ್ಟ್ 1948 ಅಲ್ಲಿನೇ ಇದೆ. ಆ ಆಕ್ಟ್ ಅಲ್ಲಿ ಏನ್ ಬರ್ದಾಗಿದೆ, ಎಲ್ಲರ ಹತ್ರ ನಮ್ಮ ಜನರು ಬಂದಾಗ ಅವರಿಗೆ ಕಡ್ಡಾಯವಾಗಿ ತಮ್ಮ ಮಾಹಿತಿ ಏನು ಕೇಳ್ತಾರೆ ಅದು ಉತ್ತರ ಕೊಡೋಕೆ ಅವರಿಗೆ ಶಾಸನಬದ್ಧ ಜವಾಬ್ದಾರಿ ಇದೆ, ಕೊಡಲೇಬೇಕಾಗುತ್ತದೆ. ಜನಗಣತಿಗೆ ಬಂದ ಗಣತಿದಾರರು ಕೆಲ ಮಾಹಿತಿಯನ್ನ ಕೇಳುತ್ತಾರೆ. ಹಾಗಾದ್ರೆ ಯಾವೆಲ್ಲ ಮಾಹಿತಿ ಕೇಳುತ್ತಾರೆ ಎಂಬುದು ನೋಡೋದಾದ್ರೆ, ಮೊದಲನೇ ಹಂತದಲ್ಲಿ ಮನೆಯ ಮಾಹಿತಿ ತಿಳಿಸಬೇಕು. ಅದರಲ್ಲಿ ಕಟ್ಟಡ ಸಂಖ್ಯೆ, ನೆಲ, ಗೋಡೆ ಮತ್ತು ಮೇಲ್ಚಾವಣಿ ನಿರ್ಮಾಣಕ್ಕೆ ಬಳಸಿದ ವಸ್ತುಗಳು ತಿಳಿಸಬೇಕು. ಇದರ ಜೊತೆಗೆ ಮನೆಯು ಯಾವ ಪರಿಸ್ಥಿತಿಯಲ್ಲಿದೆ ಎನ್ನುವುದನ್ನು ಸಹ ತಿಳಿಸಬೇಕು. ಎರಡನೇ ಹಂತದಲ್ಲಿ ಕುಟುಂಬದ ಮಾಹಿತಿ ಕೇಳುತ್ತಾರೆ. ಇದರಲ್ಲಿ ಮೊದಲನೆಯದಾಗಿ ಕುಟುಂಬದ ಸದಸ್ಯರ ಸಂಖ್ಯೆ, ಕುಟುಂಬದ ಮುಖ್ಯಸ್ಥರ ಸಂಖ್ಯೆ, ಲಿಂಗ ಮತ್ತು ಜಾತಿ ಕೇಳುತ್ತಾರೆ. ಮನೆಯ ಮಾಲೀಕತ್ವದ ಸ್ಥಿತಿ, ಮನೆಯಲ್ಲಿ ವಾಸಿಸುವ ವಿವಾಹಿತ ದಂಪತಿಗಳ ಸಂಖ್ಯೆ ಕೇಳುತ್ತಾರೆ. ಮೂರನೇ ಹಂತದಲ್ಲಿ ಮನೆಯಲ್ಲಿ ಯಾವೆಲ್ಲ ಸೌಲಭ್ಯಗಳು ಇವೆ ಎಂಬುದರ ಬಗ್ಗೆ ಮಾಹಿತಿ ಕೇಳುತ್ತಾರೆ. ಕುಡಿಯುವ ನೀರಿನ ಲಭ್ಯತೆ, ಬೆಳಕಿನ ಮುಖ್ಯ ಮೂಲ, ಶೌಚಾಲಯದ ಸೌಲಭ್ಯ, ಶೌಚಾಲಯದ ಪ್ರಕಾರ, ಮಲಿನ ನೀರಿನ ಹರಿವು ವ್ಯವಸ್ಥೆ, ಸ್ನಾನಗೃಹ ಸೌಲಭ್ಯ, ಅಡುಗೆ ಮನೆ ಮತ್ತು ಎಲ್ಪಿಜಿ ಎನ್ಪಿಜಿ ಸಂಪರ್ಕ, ಅಡುಗೆಗೆ ಬಳಸುವ ಮುಖ್ಯ ಇಂಧನದ ಮಾಹಿತಿ ಬಗ್ಗೆ ಕೇಳುತ್ತಾರೆ. ಕೊನೆಯ ಹಂತದಲ್ಲಿ ಟೆಲಿವಿಷನ್, ಇಂಟರ್ನೆಟ್ ಸೌಲಭ್ಯ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಟೆಲಿಫೋನ್, ದ್ವಿಚಕ್ರ, 4 ಚಕ್ರ ವಾಹನಗಳ ಮಾಹಿತಿ ಕೇಳುತ್ತಾರೆ. ಒಟ್ನಲ್ಲಿ ಜನಗಣತಿ ಕಾರ್ಯ ಪ್ರಾರಂಭ ಮಾಡಲಾಗಿತ್ತು. ಗಣತಿದಾರರು ಕೇಳುವ ಮಾಹಿತಿಯನ್ನ ಸಾರ್ವಜನಿಕರು ನೀಡುತ್ತಾರಾ, ಮಾಹಿತಿ ನೀಡದವರ ವಿರುದ್ಧ ಜಿಬಿಎ ಕ್ರಮ ತೆಗೆದುಕೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.